ಅವಲೋಕನಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ತಜ್ಞರ ಜೊತೆ ಸಮಾಲೋಚನೆಯನ್ನು ಮಾಡಲಾಯಿತು. ಅವರೆಲ್ಲರ ಅಭಿಪ್ರಾಯದಂತೆ ಕಳೆದ 14 ದಿನಗಳಲ್ಲಿ ಪಾಸಿಟಿವ್ ರೇಟ್ ಹೆಚ್ಚಾಗಿದೆ, ದೇವರ ದಯೆಯಿಂದ ಮರಣ ಪ್ರಮಾಣ ಕಡಿಮೆ ಇದೆ. ಬೀದರ್, ಕಲಬುರಗಿ, ಬೆಂಗಳೂರು ಗ್ರಾಮಾಂತರ, ಉಡುಪಿ, ತುಮಕೂರು, ದಕ್ಷಿಣ ಕನ್ನಡ, ಬೆಂಗಳೂರು ನಗರ ಜಿಲ್ಲೆಗಳಲ್ಲಿ ಪಾಸಿಟಿವ್ ರೇಟು ಜಾಸ್ತಿ ಆಗಿದೆ. ಒಂದು ರೀತಿ ಇದು ಕೋವಿಡ್-19 ಎರಡನೇ ಅಲೆಯ ಮುನ್ಸೂಚನೆ ಅಂತ ಹೇಳಿ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹೆಚ್ಚು ಪಾಸಿಟಿವ್ ರೇಟ್ ಇರುವ ಜಿಲ್ಲೆಗಳಲ್ಲಿ ಲಸಿಕೆ ಪ್ರಮಾಣ ಹೆಚ್ಚಿಸಬೇಕಾಗಿದೆ ಅಂತ ಅಧಿಕಾರಿಗಳು ಸಲಹೆ ನೀಡಿದರು. ಆರೋಗ್ಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಲಸಿಕೆ ಪಡೆದಿದ್ದಾರೆ. ಆದರೆ ಇತರ ಮುಂಚೂಣಿಯ ಸಿಬ್ಬಂದಿಯಲ್ಲಿ 58% ಮಾತ್ರ ಲಸಿಕೆ ಪಡೆದಿದ್ದಾರೆ. ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಲಸಿಕೆ ಹಾಕಲು ಕ್ರಮ ವಹಿಸುವಂತೆ ತಜ್ಞರು ಸೂಚನೆ ಮಾಡಿದರು. ಮತದಾರರ ಪಟ್ಟಿಯನ್ನು ಆಧರಿಸಿ ಹಿರಿಯ ನಾಗರಿಕರನ್ನು ಗುರುತಿಸಿ ಲಸಿಕೆ ಹಾಕುವಂತಹದ್ದು, ಗ್ರಾಮ ಪಂಚಾಯಿತಿಗಳಲ್ಲಿ ತಮ್ಮ ವ್ಯಾಪ್ತಿಯ ಹಿರಿಯ ನಾಗರಿಕರಿಗೆ ತಕ್ಷಣ ಲಸಿಕೆ ಕೊಡೋದಕ್ಕೆ ಕ್ರಮ ವಹಿಸುವಂತಹದ್ದು, ಕೋವಿಡ್ ನಿಯಂತ್ರಣಕ್ಕಾಗಿ ಹೆಚ್ಚು ಪಾಸಿಟಿವ್ ರೇಟ್ ಇರುವ ಜಿಲ್ಲೆಗಳಲ್ಲಿ ಕೈಗೊಳ್ಳುವ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ತಾಂತ್ರಿಕ ಸಲಹಾ ಸಮಿತಿ ಮಾಡುವ ಸಲಹೆಗಳು ಹೀಗಿದೆ. ಮಾಸ್ಕ್ ಧಾರಣೆ ಕಡ್ಡಾಯ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತಹದ್ದು ಕಡ್ಡಾಯ. ಇದನ್ನು ಉಲ್ಲಂಘನೆ ಮಾಡುವವರಿಗೆ ಹಿಂದೆ ಮಾಡದಂತೆ ಕಟ್ಟುನಿಟ್ಟಾಗಿ ದಂಡ ವಿಧಿಸುವಂತಹದ್ದು ಅನಿವಾರ್ಯ ಆಗಿದೆ. ಮದುವೆ ಮತ್ತಿತರ ಸಾಮಾಜಿಕ, ಧಾರ್ಮಿಕ ಹಾಗೂ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಂಖ್ಯೆ 500ಕ್ಕೆ ಜಾಸ್ತಿ ಆಗದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಮಾಡಬೇಕು. ಪರೀಕ್ಷೆಯ ಪ್ರಮಾಣ ಹೆಚ್ಚಿಸುವಂತಹದ್ದು, ವಿಶೇಷವಾಗಿ ರೋಗ ಲಕ್ಷಣಗಳಿರುವವರು, ಅಂಗಡಿ ಮಾಲೀಕರು, ಬಸ್ ನಿರ್ವಾಹಕರು ಮತ್ತಿತರರಿಗೆ ಪರೀಕ್ಷೆ ನಡೆಸುವಂತಹದ್ದು, ಸಂಪರ್ಕಿತರ ಪತ್ತೆ ಹಚ್ಚುವ ಕಾರ್ಯವನ್ನು ಚುರುಕುಗೊಳಿಸುವಂತಹದ್ದು, ಕೋವಿಡ್ ಆಸ್ಪತ್ರೆಗಳು, ಆಕ್ಸಿಜನ್ ಪೂರೈಕೆ ವ್ಯವಸ್ಥೆಗಳು, ಐಸಿಯು ಲಭ್ಯತೆ ಹಾಗೂ ಕೋವಿಡ್ ಕೇರ್ ಸೆಂಟರ್ಗಳ ಸ್ಥಾಪನೆಗೆ ಸಿದ್ಧತೆ ಮಾಡಿಕೊಳ್ಳುವಂತಹದ್ದು, ಈ ಹಿಂದೆ ಯಾವ ರೀತಿ ಮಾತನಾಡಲು ಆ ರೀತಿ ಖಾಸಗಿ ಆಸ್ಪತ್ರೆಗಳಿಗೆ ಮಾತುಕತೆ ನಡೆಸಿ ಇಂದಿನಂತೆ ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ಸೌಲಭ್ಯ ಒದಗಿಸುವಂತೆ ವ್ಯವಸ್ಥೆ ಮಾಡುವಂತಹದ್ದು, ಹಿರಿಯ ನಾಗರಿಕರಿಗೆ ಲಸಿಕೆ ಹಾಕುವ ಕಾರ್ಯವನ್ನ ಚುರುಕುಗೊಳಿಸುವಂತಹದ್ದು, ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ, ಕೊಳಗೇರಿಗಳಲ್ಲಿ ಲಸಿಕೆ ಪ್ರಮಾಣ ಹೆಚ್ಚಿಸುವಂತಹದ್ದು, ಎಲ್ಲ ಇಲಾಖೆಗಳು ಹಾಗೂ ರೋಟರಿ, ಲಯನ್ಸ್ ಕ್ಲಬ್ಗಳಂತ ಸ್ವಯಂ ಸೇವಾ ಸಂಸ್ಥೆಗಳ ಸಹಕಾರದೊಂದಿಗೆ ಕ್ರಮ ಕೈಗೊಳ್ಳುವಂತಹದ್ದು, ಸಾರ್ವಜನಿಕ ಸಾರಿಗೆ ವಾಹನಗಳಲ್ಲಿ ನಿಗದಿತ ಸಂಖ್ಯೆ ಮೀರಿ ಪ್ರಯಾಣಿಕರನ್ನು ಕರೆದೊಯ್ಯುವುದನ್ನು ತಡೆಯುವಂತಹದ್ದು, ಇದೆಲ್ಲ ಮುನ್ನೆಚ್ಚರಿಕೆಯ ಕ್ರಮಗಳ ಕುರಿತು ಜನರಲ್ಲಿ ಹೆಚ್ಚಿನ ಅರಿವು ಮೂಡಿಸೋದಕ್ಕೆ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ. ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರಾದ ಡಾಕ್ಟರ್ CN ಮಂಜುನಾಥ್, ಡಾಕ್ಟರ್ ಸುದರ್ಶನ್, ಡಾಕ್ಟರ್ ರವಿ, ಪ್ರೊಫೆಸರ್ ಗಿರಿಧರ ಬಾಬು, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರತಿನಿಧಿ ಮೊದಲಾದವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ್, ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಸುಧಾಕರ್, ನಮ್ಮ ಮುಖ್ಯ ಕಾರ್ಯದರ್ಶಿಗಳು ರವಿಕುಮಾರ್ ಮತ್ತಿತರ ಹಿರಿಯ ಅಧಿಕಾರಿಗಳಿದ್ದರು. ಮಹಾರಾಷ್ಟ್ರ ಮತ್ತು ಕೇರಳದಿಂದ ಅಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕೋವಿಡ್ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಬರುವವರ ಮೇಲೆ ನಿಗಾ ಇಡೋದ್ರ ಬಗ್ಗೆ ಸಲಹೆ ನೀಡಿದ್ದಾರೆ.
ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ ಹಿನ್ನೆಲೆಯಲ್ಲಿ 17ನೇ ತಾರೀಕು ಎಲ್ಲ ಮುಖ್ಯಮಂತ್ರಿಗಳ ಜೊತೆನೂ ಸಹ ಈ ಹಿನ್ನೆಲೆಯಲ್ಲಿ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಅವ್ರ ಸಲಹೆ ಎಲ್ಲವನ್ನು ತಿಳ್ಕೊಂಡು ಇನ್ನೂ ಹೆಚ್ಚಿನ ಬಿಗಿಯಾದ ಕ್ರಮಗಳು ಅನಿವಾರ್ಯ ತಗೊಳ್ಬೇಕಾಗುತ್ತೆ. ನಾನು ಇಷ್ಟೇ ವಿನಂತಿ ಮಾಡುವಂಥದ್ದು ರಾಜ್ಯದ ಜನರಲ್ಲಿ, ವಿಶೇಷವಾಗಿ ಬೆಂಗಳೂರು ನಗರದ ಜನರಲ್ಲಿ, ಮತ್ತೊಮ್ಮೆ ಲಾಕ್ಡೌನ್ ಆಗಬಾರ್ದು ಅಂತ ನಿಜವಾಗೂ ನಿಮ್ಗೆ ಅಪೇಕ್ಷೆ ಇದ್ರೆ ಕಟ್ಟುನಿಟ್ಟಿನ ಕ್ರಮವನ್ನು ನೀವೇ ತಗೊಳ್ಬೇಕು. ಈಗ ತಾವು ನೋಡ್ತಾ ಇದ್ದೀವಿ, ಯಾವುದೇ ಜಾತ್ರೆ ಸಮಾರಂಭ ಸಭೆಗಳಲ್ಲಿ 100ಕ್ಕೆ 80 ಭಾಗ ಮಾಸ್ಕ್ ಹಾಕೋದು ನಿಂತೋಗಿದೆ, ಅವೇರ್ನೆಸ್ ಹೋಗಿದೆ. ಮತ್ತೊಮ್ಮೆ ಹಿಂದಿನ ಸ್ಥಿತಿನ ಮರುಕಳಿಸಿರೋದ್ರಿಂದ ಹಿಂದೆ ಯಾವ ರೀತಿ ನಾವು ಬಿಗಿ ಕ್ರಮವನ್ನು ತಗೊಂಡು ಅದೇ ರೀತಿ ಮಾಸ್ಕ್ ಹಾಕೋದು ಕಡ್ಡಾಯ, ಅಂತರ ಕಾಯೋದು ಕಡ್ಡಾಯ. ಈ ಹಿನ್ನೆಲೆಯಲ್ಲಿ ಜನರು ಸಹಕಾರ ಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. ಜನರ ಸಹಕಾರದಿಂದ ಯಾವುದು ಯಶಸ್ವಿ ಆಗಲ್ಲ. Today I had detailed meeting with the members of Technical Advisory Committee and senior officers of government. It is informed that the COVID-19 scenario is on the increasing trend for the last fortnight. Technical Advisory Committee members have advised to enforce strict measures to contain spread of COVID-19. It is decided to increase vaccination across the state. It is also decided to increase contact tracing and testing also. It is also decided to make RT-PCR test report compulsory in Maharashtra and Kerala borders. And also I have discussed with all the deputy commissioners of the state, and we have given strict instruction. Let's follow this tomorrow only. And in order to balance economic activity and to avoid lockdown, I request all the citizens of Karnataka to wear masks, maintain social distancing at public places. Honorable Prime Minister is also holding a meeting day after tomorrow. We will take advice during this meeting. Afterwards, we will take necessary decision. So far, we have taken these decisions and we will discuss in detail. Again, I will request the public, please cooperate with us to avoid further any problems. And I am also requesting all our media persons, particularly electronic media and print media, please cooperate with us to avoid this COVID pandemic, which is increasing day by day from last 15 days. So will there be any suggestion to impose night curfew or the lockdown at this point of time? No, we have not taken any decision. We have discussed so many things. We will wait for another 4-5 days, and what exactly the Prime Minister might, we don't know. We will wait up to 17th. Afterwards, we will take strict steps. I think people should cooperate with us. That's all. ಎಲ್ಲದರ ಬಗ್ಗೆನೂ ಇನ್ನೂ 4-6 ದಿವಸ ನೋಡೋಣ. ಮೊದಲಿದ್ದಂತ ಸ್ಥಿತಿಗಳಿದ್ರು ಡೆತ್ ಆಗ್ತದೆ, ಆ ತರದ ಯಾವುದು ಸರ್ ದಂಡ ಅನ್ನೋದು ಹೇಳಿದ್ರಲ್ವಾ, ಮಾಸ್ಕ್ ಮತ್ತೆ ಅಸಾಮಾಜಿಕ ಅಂತರ, ದಂಡ ಹಾಕೋದು ಮಾಸ್ಕ್ ಮತ್ತು ಸಾಮಾಜಿಕ ಅಂತರ, ಅದೆಷ್ಟು ದಂಡ ಅಥವಾ ಏನಾದ್ರು ಹಿಂದೆ ರೀತಿ ಇರ್ತಾ ಅಥವಾ ಹೊಸದಾಗಿ ಅಲ್ಲ, ಈ ಮಾಸ್ಕ್ ಹಾಕ್ತಾ ಇರುವಂತವ್ರಿಗೆ 250 ರೂಪಾಯಿ ದಂಡ ಹಾಕುವಂತದ್ದು ಇತ್ತು ಹಿಂದೆ. ಈಗ ನಾನು ಹೇಳುವಂತದ್ದು ದಂಡ ಹಾಕೋ ಸ್ಥಿತಿಗೆ ತರಬೇಡಿ, ಮಾಸ್ಕ್ ಅನ್ನ ಹಾಕಬೇಕು.
ಇನ್ನೂ ಒಂದು ವಾರ ನಾವು ವೇಟ್ ಮಾಡ್ತೀವಿ. ಸಾರ್ವಜನಿಕರು ಕೋಆಪರೇಟ್ ಮಾಡದೇ ಇದ್ದಾರೆ ಇನ್ನೊಂದು ವಾರದ ನಂತರ ದಂಡ ಆಗೋದು ಪ್ರಾರಂಭ ಮಾಡ್ತೀವಿ. ಪ್ಲೀಸ್ ಮೈ ಡಿಯರ್ ಫ್ರೆಂಡ್, ಪ್ಲೀಸ್ ಕೇಳಿ ಒಂದು ನಿಮಿಷ, ಹೇಳಿದ್ರೆ ನನ್ನ ಉತ್ತರ ಕೇಳಿ. ಆಮೇಲೆ ಇನ್ನೂ ಒಂದು ವಾರ ಜನರ ಸಹಕಾರವನ್ನು ನಾನು ಬಯಸ್ತೇನೆ. ಅಲ್ಲಿವರೆಗೆ ಮಾಸ್ಕ್ ಕಡ್ಡಾಯ, ಅಂತರ ಕಾಪಾಡ್ಕೋಬೇಕು, ಎಲ್ಲ ಕಾರ್ಯಕ್ರಮಗಳು. ಇನ್ನೊಂದು ವಾರದ ನಂತರವೂ ಇದೇ ಮುಂದುವರೆದ್ರೆ ನಾವೇನ್ ಮಾಸ್ಕ್ ಹಾಕ್ತೇ ಇದ್ದವ್ರಿಗೆ 250 ರೂಪಾಯಿ ದಂಡ ಹಾಕ್ತಿದ್ದೇವೆ, ಅದನ್ನ ಮುಂದುವರಿಸೋದು ಅನಿವಾರ್ಯ ಆಗುತ್ತೆ. ಅದನ್ನ ಮಾಡ್ಬೇಕು. ಜನರಿಗೆ ದಂಡ ಹಾಕ್ತೀರಾ, ಕ್ರಮ ಕೈಗೊಳ್ತೀರಾ? ಆದ್ರೆ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಯಾರು ಮಾದರಿ ಆಗ್ಬೇಕು, ಅವ್ರು ಇದನ್ನು ಪಾಲನೆ ಮಾಡ್ತಾ ಇಲ್ಲ. ಮದುವೆಗಳು ಆಗ್ತವೆ, ಸಾರ್ವಜನಿಕ ಕಾರ್ಯಕ್ರಮಗಳು ಆಗ್ತವೆ, ರಾಜಕೀಯ ಸಭೆ ಸಮಾರಂಭಗಳು ನಡೀತವೆ. ಇದಕ್ಕೆ ಎಲ್ಲಿ ಕಡಿಮೆ ಪ್ಲೀಸ್. ಇದು ಇವತ್ತಿನವರೆಗೆ ಯಾವುದೇ ಚರ್ಚೆಗಳಾಗಲಿಲ್ಲ. ಸ್ವಲ್ಪ ಇದು ನಮ್ಗೆ ಅನುಮಾನ ಪ್ರಾರಂಭ ಆಗಿ ಈ ಕೋವಿಡ್ ಸಂಖ್ಯೆ ಜಾಸ್ತಿ ಆದ್ರಿಂದ ತುರ್ತಾಗಿ ನೀವು ಸಭೆ ಕರೆದು ತಜ್ಞರ ಜೊತೆ ಸಮಾಲೋಚನೆ ಮಾಡಿದ್ದಾರೆ. ಇವತ್ತಿನಿಂದ ಬಿಗಿಯಾದ ಕ್ರಮ ತಗೊಳ್ಳೋದ್ರ ಬಗ್ಗೆ ಅವರೆಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಜೊತೆನೂ ನಾನು ಸಮಾಲೋಚನೆಯನ್ನು ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ಇದ್ದರೆ ಇನ್ನೊಂದು ವಾರದಲ್ಲಿ ಜನ ಇದರ ಮಹತ್ವವನ್ನು ಅರ್ಥ ಮಾಡಿಕೊಂಡು ಅವ್ರ ಡಿಸ್ಟೆನ್ಸ್ ಕಾಪಾಡಿಕೊಂಡು ಮಾಸ್ಕ್ ಹಾಕಿದ್ರೆ ಸಾಕು. ಎರಡನೇದು ಕೋವಿಡ್ ಇಂಜೆಕ್ಷನ್ ವ್ಯಾಕ್ಸಿನೇಷನ್ ತಗೋಬೇಕು. ಈ ವ್ಯಾಕ್ಸಿನೇಷನ್ ತಗೊಳ್ಳೋದಕ್ಕೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ಮಟ್ಟದಿಂದ ಎಲ್ಲ ಕಡೆನೂ ವಿಶೇಷವಾದ ಗಮನ ಕೊಡಬೇಕು ಅಂತ ಹೇಳಿದ್ವಿ. ವ್ಯಾಕ್ಸಿನೇಷನ್ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು. ಪ್ರತಿನಿತ್ಯ ಕನಿಷ್ಠ 3 ಲಕ್ಷ ಆದರೂ ವ್ಯಾಕ್ಸಿನೇಷನ್ ತಗೋಬೇಕು. ಈಗಾಗಲೇ ಸುಮಾರು 1.5 ಲಕ್ಷ ತಗೊಂತಾರೆ, ಅದು ಡಬಲ್ ಆಗಬೇಕು. ಓಪನ್ ಮಾಡೋದ್ರ ಕುರಿತಂತೆ ನೋಡೋಣ. ಇದುವರೆಗೂ ಯಾವುದೇ ಆ ಬಗ್ಗೆ ಚರ್ಚೆ ಮಾಡಿಲ್ಲ, ಯಾವುದೇ ತೀರ್ಮಾನ ತಗೊಂಡಿಲ್ಲ. ನನ್ಗನ್ಸುತ್ತೆ ಅವ್ರ ತಂದೆ ತಾಯಿಗಳು ಎಚ್ಚರಿಕೆಯಿಂದ ಇರ್ಬೇಕು. ಮಕ್ಕಳ ಬಗ್ಗೆ ಎಲ್ಲರೂ ಕೋಆಪರೇಟ್ ಮಾಡಬೇಕು. ಇದೆಲ್ಲ ಕೈ ಮೀರಿ ಹೋಗ್ತಾ ಇದೆ ಅಂದ್ರೆ ನಾನು ಮತ್ತೆ ನಿಮ್ ಜೊತೆ ಸಮಾಲೋಚನೆ ಮಾಡಿ ಏನ್ ತೀರ್ಮಾನ ತಗೊಳ್ಬೇಕು. ಕೆಲವು ಶಾಲೆಗಳು ಸರ್ ಅನಧಿಕೃತವಾಗಿ ಕ್ಲಾಸಸ್ ಗಳನ್ನ ನಡೆಸ್ತಿದೆ ಅಂತ ಗೊತ್ತಾಗ ವಿಷಯಾಂತರ ಮಾಡಬೇಡಿ. ಈಗ ಇದ್ರ ಕೋವಿಡ್ ಬಗ್ಗೆ ಮಾತಾಡೋಣ. ಸರ್ ಬಂದವರು ಕಂಪಲ್ಸರಿ ಟೆಸ್ಟ್ ಮಾಡಿಸ್ಕೊಂಡು ಬರ್ಬೇಕು. ಪ್ರತಿನಿತ್ಯ ಗೂಡ್ಸು ಎಲ್ಲ ವೆಹಿಕಲ್ಸ್ ಓಡಾಡ್ತಾರೆ. ಪ್ರತಿನಿತ್ಯ ಯಾವ ರೀತಿ ಟೆಸ್ಟ್ ಮಾಡ್ತಾರೆ? ಗೂಡ್ಸ್ ವೆಹಿಕಲ್ಸ್ ಇವೆಲ್ಲ ಪ್ರತಿದಿನ ಓಡಾಡ್ತಾರೆ, ನೋಡ್ತಾರೆ. 15 ದಿವಸಕ್ಕೆ ಒಂದ್ಸಲಿ ನೋಡ್ತಾರೆ. ಸರ್ ಈಗ ಬೆಂಗಳೂರು ಬರುವಂತ ಸರ್ ಈಗ ಬೆಂಗಳೂರು ಬರುವಂತಹ ಅಂತರ್ರಾಜ್ಯ ವಾಹನಗಳನ್ನು ತಪಾಸಣೆ ಮಾಡೋದಿರ್ಬೋದು, ಅಥವಾ ಬೆಂಗಳೂರಿನಲ್ಲಿ ಇವನ್ನು ರೈಲ್ವೆ ಸ್ಟೇಷನ್ ಇರ್ಬೋದು ಅಥವಾ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಇರ್ಬೋದು, ಇಲ್ಲೂ ಸಹ ಸರಿಯಾಗಿ ತಪಾಸಣೆ ಮಾಡ್ತಾ ಇಲ್ಲ. ಸರ್ಕಾರ ನೀವು ಇಲ್ಲಿ ತೀರ್ಮಾನ ಮಾಡ್ಕೋತೀರಿ, ನೀವು ಏನ್ ಮಾಡ್ತೀರಾ ಅದನ್ನ, ಅದರಲ್ಲಿ ಇಂಪ್ಲಿಮೆಂಟೇಷನ್ ಆಗೋದ್ರಲ್ಲಿ ಫೇಲ್ಯೂರ್ ಆಗ್ತಿದಲ್ಲ ಯಾಕೆ ಸರ್? ಇದುವರೆಗೆ ಟೆಸ್ಟಿಂಗ್ ಜಾಸ್ತಿ ಮಾಡ್ಕೊಂಡಿಲ್ಲ. ನಿಮ್ಮ ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತೆ ಇಂಟರ್ ಡಿಸ್ಟ್ರಿಕ್ಟ್ ಬಾರ್ಡರ್ಗಳಲ್ಲಿ ಅದನ್ನು ಯಾವ ತರ ಮಾಡ್ತೀರಾ ಸರ್ ಮುಂದಿನ ದಿನಗಳಲ್ಲಿ? ಅದನ್ನೆಲ್ಲ ಸ್ಪೀಡ್ ಅಪ್ ಮಾಡ್ತೀವಿ. ವ್ಯಾಕ್ಸಿನೇಷನ್ ತಗೊಳ್ಳೋಕೆ ವ್ಯವಸ್ಥೆ ಮಾಡಿ. ಎಷ್ಟು ಹೆಚ್ಚಳ ಮಾಡಬೇಕು ಅಂತ ಹೇಳಿದ್ದಾರೆ ಸರ್. ಈಗ ಬೆಡ್ಗಳ ಸಂಖ್ಯೆಗಳನ್ನ ಎಷ್ಟು ಹೆಚ್ಚಳ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ಖಾಸಗಿಯವರ ಜೊತೆ ಮೊದಲಿನ ತರನೇ ಏನಾದ್ರೂ ಒಪ್ಪಂದ ಆ ತರ ಏನಾದ್ರು ಮಾಡ್ಕೊಳ್ಳೋದು? ಅದೇ ಮೇಡಮ್ ಈಗ ನಾನು ಹೇಳಿದ್ದು, ಹಿಂದೆ ಯಾವ ರೀತಿ ಖಾಸಗಿ ಹಾಸ್ಪಿಟಲ್ಗಳಲ್ಲಿ ಯಾವ ರೀತಿ ಕೋಆಪರೇಷನ್ ಕೊಡ್ತಿದ್ರು ಅದಕ್ಕೆಲ್ಲ ಸಿದ್ಧತೆಗಳು ಮಾಡ್ಕೊಳ್ಳಿ ಅಂತ ಸೂಚನೆಯನ್ನು ಕೊಡ್ತೀವಿ. ಇನ್ನೂ ಆ ಹಂತ ತಲುಪಿಲ್ಲ. ಅದಕ್ಕೆ ಇನ್ನೂ ಒಂದು ವಾರ ನೋಡಿಕೊಂಡು ಸರ್ ಒಂದು ಗಮನಕ್ಕೆ, ಇದು ಆರೋಗ್ಯ ಸಚಿವರು ಕಳೆದ ಸುಮಾರು 1 ತಿಂಗಳಿಂದ ಬಹುತೇಕ ಈ ಕರೋನಾ ನಿಯಮ ಪಾಲಿಸಿ, ಇಲ್ಲಾಂದ್ರೆ ಬಹಳ ಸಂಕಷ್ಟ ಇದೆ ಅಂತ 1 ತಿಂಗಳಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಜನಸಾಮಾನ್ಯರು ಹುಟ್ಟಾಗಿರೋ ಪ್ರಶ್ನೆ ಏನಂತಂದ್ರೆ, ನಿರಂತರ 1 ತಿಂಗಳಿಂದ ಹಲವಾರು ಸಭೆ ಸಮಾರಂಭಗಳು, ರಾಜಕೀಯ ಸಮಾವೇಶ ನಡೆದಿದೆ, ಮುಂದೆ ಉಪಚುನಾವಣೆ ಇದೆ. ಈ ಬಗ್ಗೆ ಏನಾದ್ರು ಸಿಎಂ ನಿರ್ಧಾರ ಕೈಗೊಳ್ತಾರೆ ಅಂತ ನೀವು ಒಂದು ಡಿಸಿಷನ್ ತಗೊಂಡ್ರೆ ಸರಿ ಅಂತ? ಎಲ್ಲದರಲ್ಲೂ ಸಹ ಆ ಇತಿಮಿತಿಗಳಲ್ಲಿ ಸಭೆ ಸಮಾರಂಭಗಳು ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಡ್ತೀವಿ. ಅದನ್ನು ಫಾಲೋ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಎಲ್ಲರನ್ನು ಹೊರಗಡೆ ಬಿಟ್ಟು ಶಾಲಾ ಮಕ್ಕಳನ್ನ ಶಾಲೆ ಕ್ಲೋಸ್ ಮಾಡೋದಕ್ಕೆ ಕಾರಣ ಮಕ್ಕಳಿಗೆ ಕೋವಿಡ್ ಬರುವ ಇಲ್ಲರೇ. ಈಗ ಕೇಳಿ ಒಂದು ನಿಮಿಷ, ಆ ಯಾವುದೇ ವಿಷಯಗಳನ್ನ ಈಗ ಚರ್ಚೆ ಮಾಡಿಲ್ಲ. ನಾವು ಇನ್ನೂ ಒಂದು ವಾರ ಎಲ್ಲವನ್ನ ನೋಡ್ತೇವೆ. ಇದನ್ನ ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಈಗಿರೋದು 2 ವಿಷಯ: ಮಾಸ್ಕ್ ಕಡ್ಡಾಯ, ಅಂತರ ಕಾಪಾಡ್ಕೊಳ್ಬೇಕು. ಇದೆರಡು ಕೆಲಸ ಮಾಡಬೇಕು. ವ್ಯಾಕ್ಸಿನೇಷನ್ ತಗೊಂತಾ ಇದ್ದಾರೆ, ಅದನ್ನು ದೊಡ್ಡ ಪ್ರಮಾಣದಲ್ಲಿ ಹಾಕಬೇಕು. ಒಟ್ಟು ಎಷ್ಟು ಸೆಂಟರ್ ಇದೆ? 3500 ಸೆಂಟರ್ಗಳಿದೆ. PHQ, PHC ಇಂಥವೆಲ್ಲ ಒಂದೊಂದು ಕಡೆ 100 ಜನ ತಗೊಂಡು ಸಹ 3.5 ಲಕ್ಷ ಜನ ಆಗುತ್ತೆ ಒಂದು ದಿವಸಕ್ಕೆ. ಅದನ್ನ ಮಾಡಬೇಕು ಅಂತ ಡೆಪ್ಟಿ ಕಮಿಷನರ್ ಬೇರೆ ಎಲ್ಲರೂ ಸೂಚನೆ ಕೊಟ್ಟಿದ್ದೇವೆ. ವ್ಯಾಕ್ಸಿನೇಷನ್ ತಗೊಳ್ಳೋದ್ರ ಕಡೆ ಹೆಚ್ಚು ಒತ್ತು ಕೊಡುವಂತ ಪ್ರಯತ್ನ ಒಬ್ಬೊಬ್ಬರೇ ಪ್ರಯತ್ನ ಮಾಡ್ತೀವಿ. ಈಗ ನೀವು ಹೋಗ್ತಿದ್ದೀರಲ್ಲ ಸರ್, ಆ ಸಭೆನಲ್ಲೂ ಕೂಡ ಇವಾಗ ಕಾರ್ಯಕ್ರಮ ಹೋಗ್ತೀರಾ 7 ಗಂಟೆಗೆ,
ಅಲ್ಲೂ ಕೂಡ ಸಾವಿರಾರು ಜನ ಇದ್ದಾರೆ. ದೊಡ್ಡವರು ಅನ್ನುವಂತ ಕಾರಣಕ್ಕಾಗಿ ರಿಲ್ಯಾಕ್ಸೇಷನ್ ಯಾಕೆ ಅಂತ, ದೊಡ್ಡವ್ರಿಗೆ ಯಾಕೆ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಹಾಕಲ್ಲ ಅಂತ. ಇದೆಲ್ಲವನ್ನ ಸೂಚನೆಗಳನ್ನ ನಾಳೆಯಿಂದ ನಾವು ಕೊಡ್ತಾ ಇದ್ದೀವಿ. ಇಲ್ಲಿ ದೊಡ್ಡವರು ಚಿಕ್ಕವರು ಪ್ರಶ್ನೆ ಇದೆ, ಗೊತ್ತಾಯ್ತಾ? ಮತ್ತೆ ಉದಾಹರಣೆಗೆ ಯಾವುದೋ ಒಂದು ಫಂಕ್ಷನ್ ಇದೆ, ಅಲ್ಲಿ 1000 ಜನ ಬರಬೇಕು, 250 4 ಬ್ಯಾಚಲ್ಲಿ ಬರ್ಲಿ, ನಾವು ಅದಕ್ಕೆ ವಿರೋಧ ಮಾಡಕ್ ಹೋಗಲ್ಲ. ಕೇಳ್ರಿ ಸ್ವಲ್ಪ. ಈಗ ಯಾವುದೋ ಒಂದು ಮನೆ ಫಂಕ್ಷನ್ಗೆ ಒಂದು 1000 ಜನ ಬರಬೇಕು ಅಂತಿದ್ದಾರೆ, 200 ಹಿಂದೇನು ಮಾಡಿದ್ದ ನಾವು 250 ಜನ ಅಂತ 4 ಬ್ಯಾಚಲ್ಲಿ ಬರ್ಲಿ. ಸರ್ ಒಂದು ಎಕ್ಸ್ಪೆಕ್ಟೇಷನ್ ಮಾಡೋದು ಸರ್, ಉಪಚುನಾವಣೆಯಲ್ಲಿ ಯಾವುದು ಕೂಡ ಏನು ಬಹಿರಂಗ ಪ್ರಚಾರ ಅಥವಾ ಸಮಾವೇಶ ಮಾಡೋದಿಲ್ಲ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಸರ್ಕಾರದ ನಿರ್ಧಾರ ಆದ್ರೆ ಇನ್ನೊಬ್ರು ಮಾದರಿ ಆಗುತ್ತೆ ಅನ್ನೋದು. ಯಾಕಂದ್ರೆ ನಿಮ್ಗಿಂತ ಜಾಸ್ತಿ ಏನಂತಂದ್ರೆ ಆರೋಗ್ಯ ಸಚಿವರು ಪದೇ ಪದೇ ಕಳಕಳಿ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಇನಿಷಿಯೇಟಿವ್ ಆಗ್ಬೋದು ಸರ್. 500 ಜನ ಸೇರುವಂತ ಕಾರ್ಯಕ್ರಮಕ್ಕೆ ನಾನು ಹೋಗಲ್ಲ ಅಂತ ನೀವೇ ಒಂದು ತೀರ್ಮಾನ ತಗೋಬಹುದು ಸರ್. ಉಪಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಸರ್, ಈ ಗ್ರಾಮ ಪಂಚಾಯತ್ 67 ಜಿಲ್ಲೆಗಳಲ್ಲಿ 67 ಇದ್ರದ್ದು ಗ್ರಾಮ ಪಂಚಾಯತಿಗಳು ಎಲೆಕ್ಷನ್ ನಡೀತಾ ಇದೆ. ಈ ಉಪಚುನಾವಣೆ ಮುಂದೆ ಇದೆ, ಇದಕ್ಕೂ ನೀವು ಈ ರೂಲ್ಸ್ ಗಳೆಲ್ಲ ಅಪ್ಲೈ ಮಾಡ್ತೀರಾ? ಹೇಳನಲ್ರಿ, 500 ಜನಕ್ಕಿಂತ ಎಲ್ಲೂ ಜಾಸ್ತಿ ಸೇರಬಾರ್ದು. ಉಪಚುನಾವಣೆ ಇರೋದು ಮತ್ತೊಂದು ಇರ್ಬೋದು. ಜಾಸ್ತಿ ಜನ ಬರೋದಾದ್ರೆ ಬೇರೆ ಬೇರೆ ಬ್ಯಾಚ್ಗಳಿವೆ, ಬ್ಯಾಚ್ ಬರಬೇಕು. ಆ ತರ ಒಂದು ಸೂಚನೆಯನ್ನು ಸಭೆ ಸಮಾರಂಭ ಫಂಕ್ಷನ್ ಹೌದ್ರೆ ಒಂದು 1000 ಜನ ಬರಬೇಕು, 250 4 ಬ್ಯಾಚಲ್ಲಿ ಬರಲಿ.